ರಾಜ್ಯವಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದ ಪ್ರಕರಣದಲ್ಲಿ ಈಗ ಮೇಜರ್ ಟ್ವಿಸ್ಟ್ ಪಡೆದುಕೊಳ್ಳುವಂತಹ ವಿಡಿಯೋ ಬಿಡುಗಡೆ ಆಗಿದೆ. ಮಾಜಿ ಸಚಿವರು ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ಅವರ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕಿಡ್ನಾಪ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗುವಂತಹ ವಿಡಿಯೋ ಬಿಡುಗಡೆ ಆಗಿದೆ. ಸಂತ್ರಸ್ತೆಯೊಬ್ಬರು ಕೊಟ್ಟಿರುವಂತ ಹೇಳಿಕೆ, ಸಂತ್ರಸ್ತೆ ಎನ್ನಲಾದಂತಹ ವಿಡಿಯೋ ಅದು. ರಿಪಬ್ಲಿಕ್ ಕನ್ನಡಕ್ಕೂ ಆ ವಿಡಿಯೋಗೆ ಯಾವುದೇ ಸಂಬಂಧ ಇಲ್ಲ. ಸಂತ್ರಸ್ತೆ ಎನ್ನಲಾದಂತಹ ವಿಡಿಯೋ ಈಗ ಬಿಡುಗಡೆ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇರುವಂತಹ ಸುದ್ದಿ. ಎಚ್.ಡಿ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆ ಎನ್ನಲಾದಂತಹ ಮಹಿಳೆಯೊಬ್ಬರು ವಿಡಿಯೋ ಮಾಡಿಕೊಂಡು ವಿಡಿಯೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಬಿಡುಗಡೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿ. ಯಾರೇನೇ ಅಂತ ತಲೆಗಾಸ ಬಿಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿನಿ. ಅವರಲ್ಲಿ ಏನು ನಮ್ಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ದಲ್ಲಿ ಯಾವ ಸಂಬಂಧನೇ ಇಲ್ಲ. ಇದು ಮಾಡ್ಕೊಂಡು ನಾನು ಇವತ್ತು TV ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಯಾರಿಗೂ ಏನು ತೊಂದರೆ ಆಗಿಲ್ಲ. ಭಾವನಾತ್ಮೆಯಲ್ಲಿ ರೇವಣ್ಣಲ್ಲಿ ಪ್ರಜ್ವಣ್ಣಾಗಲಿ ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, TV ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ. ನಾ ಯಾವತ್ತಲ್ಲಿ ಯಾರೇನೇ ಅಂತ ತಲೆಗಾಸ ಬಿಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿನಿ. ಅವರಲ್ಲಿ ಏನು ನಮ್ಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ದಲ್ಲಿ ಯಾವ ಸಂಬಂಧನೇ ಇಲ್ಲ. ಇದು ಮಾಡ್ಕೊಂಡು 4 ದಿವಸ ಹೋಗಿದೆ, ಬರ್ತೀನಿ. ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ. ಆದರೆ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ. ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ, ಭಯ ಪಟ್ಕೋತೇವೆ, ಏನು ಇಂಥ ಗಾಬರಿ ಐತವೆ. ಆದರೆ ಕೊಡಬೇಡಿ. ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ. ನಾಳೆ ಸ್ವಲ್ಪ ಬಂದು ಹೋಯ್ತಾಯಿದ್ರೆ ಮಕ್ಕಳು ಏನು ಅನ್ನಿಲ್ಲ, ಅಕ್ಕಪಕ್ಕ ಏನು ಅನ್ನೋದಿಲ್ಲ. ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ. ಅಂಥ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ. ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ. ಆ ರೀತಿ ಯಾವುದೂ ತೊಂದರೆನೇ ಇಲ್ಲ. ಆ ರೀತಿ ಕೊಡಬೇಡಿ, ಹಿಂಸೆ ಕೊಡಬೇಡಿ. ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು. ನಮ್ಮ ಗಂಡನಿಗೆ ನಮಗೆ ಏನೋ ತೊಂದರೆ ಆದಾಗ ನೀವೇ ಹೊಣೆ. ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ. ಆ ರೀತಿ ಯಾವ ತೊಂದರೆನೂ ಇಲ್ಲ. ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ. ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗೇ ಕಳಿಸೋರು. ಅದು ಚೆನ್ನಾಗಿದ್ದೀವಿ, ಸೇಫ್ಟಿಯಾಗಿದ್ದೀನಿ, ಯಾರು ಕಿಡ್ನಾಪ್ ಮಾಡಿಲ್ಲ. ಬಾಬಣ್ಣಲ್ಲಿ ಯಾರು ಕಿಡ್ನಾಪ್ ಏನೂ ಮಾಡಿಲ್ಲ. ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ. ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ಮಾಡೋನೆ, ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಗಾಬರಿ ಪಟ್ಕೊಂಡು ಮಾಡೋನೆ. ಅವ್ರು ಯಾರು ನಮ್ಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ. ಈ ವಿಡಿಯೋವನ್ನು ಕೂಡ ನೀವು ಕೇಳಿಸ್ಕೊಂಡಿದ್ರಿ, ಹಾಗೆ ನೋಡಿದ್ರಿ. ಹಾಗಾದ್ರೆ ಈ ವಿಡಿಯೋವನ್ನ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಕೆಲವೊಂದ್ ಕಡೆ ರೇವಣ್ಣ ಅವರ ಜೈಲುವಾಸ ಅಂತ್ಯವಾಗುತ್ತೆ ಅನ್ನುವಂತ ಸಾಕಷ್ಟು ಊಹಾಪೋಹಗಳು ಕೂಡ ಈಗ ಈ ವಿಡಿಯೋ ಸಾಕ್ಷಿ ಆಗ್ತಾ ಇರುವಂತ SIT ಮುಂದೆ ಇದೇ ಮಹಿಳೆ ನಾನೇ ಸಂತ್ರಸ್ತೆ, ನನಗೆ ಈ ತರ ಆಗಿದೆ ಅಂತ ವಿಡಿಯೋದಲ್ಲಿ ಹೇಳಿರುವಂತ SIT ಮುಂದೆ. ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾರೆ. ವಿಡಿಯೋದಲ್ಲಿ ನಾನೇ ಸಂತ್ರಸ್ತೆ ಅಂತ ಹೇಳಿದ್ದಾರೆ ಮಹಿಳೆ. SIT ಮುಂದೆ ನನ್ನ ಅಪಹರಣ ಕೂಡ ಆಗಿತ್ತು ಅಂದಿದ್ದ ಮಹಿಳೆ ಈಗ ವಿಡಿಯೋದಲ್ಲಿ ಮಹಿಳೆ ಹೇಳಿಕೆಯೇ ಬದಲಾಗ್ತಾ ಇದೆ. SIT ತನಿಖೆಯ ದಿಕ್ಕು ಬದಲಿಸುತ್ತಾ ಹಾಗಾದ್ರೆ ಈ ವಿಡಿಯೋ ರೇವಣ್ಣ ಜೈಲುವಾಸ ಅಂತ್ಯಗೊಳಿಸುತ್ತಾ ಹಾಗಾದ್ರೆ ಈ ವಿಡಿಯೋ
ವಿಡಿಯೋದಲ್ಲಿ ನಾನೇ ಸಂತ್ರಸ್ತೆ ಅಂತ ಇದೇ ಸಂತ್ರಸ್ತೆ ಹೇಳ್ಕೊಂಡಿದ್ರು. ಆದ್ರೆ ಈಗ ಅದ್ಲು ಬದ್ಲು ಆಗ್ತಾ ಇದೆ ಅವರ ಹೇಳಿಕೆ. SIT ಮುಂದೆ ಹೇಳಿರುವಂತಹ ಹೇಳಿಕೆ ನನ್ನನ್ನೇ ಅಪಹರಣ ಮಾಡಿದ್ದಾರೆ, ನಾನೇ ಅಪಹರಣಕ್ಕೊಳಗಾಗಿರುವಂತಹ ಸಂತ್ರಸ್ತೆ ಅಂತ ಹೇಳಿದ್ದಾರೆ. ಈಗ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು, ಆ ವಿಡಿಯೋದಲ್ಲಿ ನನ್ನ ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂತ್ರಸ್ತೆ. ಹಾಗಾದ್ರೆ ರೇವಣ್ಣ ಅವರ ಜೈಲುವಾಸ ಅಂತ್ಯ ಆಗುತ್ತಾ? ಹಾಗಾದ್ರೆ 10 ಹಲವು ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತಾ ಇದೆ. ರೇವಣ್ಣ ಅವರ ಜೈಲುವಾಸ ಹಾಗಾದ್ರೆ ಅಂತ್ಯಗೊಳಿಸುತ್ತಾ ಇದೇ ಒಂದು ವಿಡಿಯೋ? ಹಾಗಾದ್ರೆ ವಿಡಿಯೋದಲ್ಲಿ ನಾನೇ ಸಂತ್ರಸ್ತೆ ಅಂತ ಈ ಹಿಂದೆ ಹೇಳ್ಕೊಂಡಿದ್ರು. SIT ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನನ್ನ ಅಪಹರಣ ಮಾಡಿದ್ರು, ನಾನೇ ಅಪಹರಣಕ್ಕೀಡಾಗಿರುವಂತ ಮಹಿಳೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಕೊನೆಗೆ ಈ ವಿಡಿಯೋದಲ್ಲಿ ಈಗಾಗಲೇ ನೀವು ಕೂಡ ಗಮನಿಸ್ತಾ ಇರ್ಬೋದು, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ರೆ ನನ್ನನ್ನ ಯಾರು ಕೂಡ ಅಪಹರಣ ಮಾಡಿಲ್ಲ ಅಂತ ಈ ವಿಡಿಯೋ ಮುಖಾಂತರ ಮತ್ತೆ ಈಗ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂತ್ರಸ್ತೆ. ಆಲ್ ರೈಟ್, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. SIT ಬಗ್ಗೆ ಆ ಆ್ಯಂಗಲಲ್ಲಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ನಾಗರಾಜ್ ಇದ್ದಾರೆ, ಪ್ರತಿನಿಧಿ ನಾಗರಾಜ್. ಹಾಗೆ ನಮ್ಮ ಜೊತೆ ಖುಷ್ವಂತ್ ಇದ್ದಾರೆ ಹಾಸನದಿಂದ. ನಾಗರಾಜ್, ಈಗ SIT ಏನು ಹೇಳಿತ್ತು ಅಂದರೆ ನಿನ್ನೆ ವಾದ ಮಂಡನೆ ಮಾಡುವಾಗ ಈಕೆಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದರು. ಆಮೇಲೆ ಈಕೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳೋದೇನೆ, ಅಂದರೆ ಕಿಡ್ನ್ಯಾಪ್ ಸೆಕ್ಷನ್ ಅಡಿಯಲ್ಲಿ 354 ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದೇನೆ HD ರೇವಣ್ಣ ಅವರಿಗೆ ಬೇಲ್ ಸಿಗದೆ ಇರೋದಕ್ಕೆ ಕಾರಣ. ಸೊ ಈಗ ಹಾಗಾದರೆ ಇದು ಪ್ರಬಲವಾದ ಸಾಕ್ಷ್ಯ ಅಂತ ಒಪ್ಪಿತವಾಗಬಹುದಾದ ಸಾಧ್ಯತೆ ಇದೆಯಾ ಕೋರ್ಟ್ ಎದುರು? ಒಂದು ವೇಳೆ ಹಾಗೇನಾದರೂ ಆದರೆ ರೇವಣ್ಣ ಅವರ ಕೇಸ್ ಬಿದ್ದೋಗುತ್ತಾ, ಅವ್ರಿಗೆ ಬೇಲ್ ಸಿಗತ್ತಾ? ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಲೀಗಲ್ ಪಾಸಿಬಿಲಿಟೀಸ್? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈ ವಿಡಿಯೋ ಈ ಒಂದು ಪ್ರಕರಣಕ್ಕೆ ಹೊಸ ದಿಕ್ಕನ್ನು ಕೊಡುತ್ತಾ ಅನ್ನೋ ಒಂದು ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ 3 ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಉತ್ತರ ಆಗುತ್ತಾ ಅನ್ನೋದು. ಒಂದು, HD ರೇವಣ್ಣ ಅವರಿಗೆ ಜಾಮೀನು ಸಿಗೋದಕ್ಕೆ ಮೊದಲನೇದಾಗಿ ಈ ಒಂದು ವಿಡಿಯೋ ಸಹಕಾರಿಯಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಏನು ಪದೇ ಪದೇ ಯಾಕೆ ನ್ಯಾಯಾಲಯದ ಎದುರು ಮಹಿಳೆಯನ್ನು ಹಾಜರುಪಡಿಸಿಲ್ಲ ಅಂತೇಳಿ HD ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಾ ಇದ್ರು, ಅದಕ್ಕೆ ಒಂದು ಉತ್ತರ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನು ಎಲ್ಲವೂ ಅಂದುಕೊಂಡಂತೆ SIT ಮಾಡ್ತಾ ಇಲ್ಲ, SIT ಮೇಲೆ ಈಗಾಗಲೇ ರಾಷ್ಟ್ರೀಯ ಮಹಿಳಾ ಆಯೋಗದಲ್ಲಿ ದೂರು ದಾಖಲಾಗಿತ್ತು, ಅದು ನಿಜಾನ ಅನ್ನೋ ಒಂದು ಪ್ರಶ್ನೆಯನ್ನು, ಇವು 3 ಪ್ರಶ್ನೆಗಳನ್ನು ಈ ವಿಡಿಯೋ ಹುಟ್ಟು ಹಾಕಿರ್ತಕ್ಕಂಥದ್ದು. ಮೊದಲನೇದಾಗಿ HD ರೇವಣ್ಣ ಬೇಲ್ಗೆ ಇದು ಸಹಕಾರಿಯಾಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಯಾಕಂತಂದರೆ ಈಗಾಗಲೇ ಪೊಲೀಸರ ಸಮ್ಮುಖದಲ್ಲಿ 161 ಸ್ಟೇಟ್ಮೆಂಟನ್ನು ಮಹಿಳೆಯಿಂದ ಮಾಡಿಸಲಾಗಿದೆ, ಜೊತೆಗೆ ಮಜರ್ ಮಾಡಿಸಲಾಗಿದೆ. ಹೀಗಾಗಿ ಈ ಒಂದು ಹೇಳಿಕೆಯನ್ನು ನಾಳೆ 11 ಗಂಟೆಗೆ ಜಾಮೀನು ಅರ್ಜಿ ವಿಚಾರಣೆ ಬರುತ್ತೆ HD ರೇವಣ್ಣ ಅವ್ರದ್ದು. ಆ ವೇಳೆಯಲ್ಲಿ ಅವರ ಪರ ವಕೀಲ CV ನಾಗೇಶ್ ನ್ಯಾಯಾಲಯದಲ್ಲಿ ಪ್ರಸ್ತಾಪ ಪಡಿಸ್ಬೋದು. ಆದರೆ ಇದು ನಿಜಕ್ಕೂ ವಿಡಿಯೋ ಎಲ್ಲಿ ತೆಗೆಯಲಾಗಿದೆ, ಆ ಸಂತ್ರಸ್ತೆ ಕಿಡ್ನಾಪ್ ಆದ ಬಳಿಕ 2 ದಿನ ಒಂದು ಆರೋಪಿಗಳ ಕಸ್ಟಡಿಯಲ್ಲಿದ್ದರು ಅಂತೇಳಿ SIT ಆರೋಪ ಹೊರಿಸಿರ್ತಕ್ಕಂಥದ್ದು. ಒಂದು ವೇಳೆ ಆ ಕಸ್ಟಡಿಯಲ್ಲಿದ್ದಾಗ ಏನಾದರೂ ಈ ವಿಡಿಯೋನ ಮಾಡಲಾಗಿದೆಯಾ, ಈ ಎಲ್ಲ ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಈ ವಿಡಿಯೋವನ್ನು SITಗೆ ಕೊಡಿ, ಅವರು ಪರಿಶೀಲನೆ ಮಾಡಿ ಇದರ ಬಗ್ಗೆ ವರದಿಯನ್ನು ಕೊಡೋದಕ್ಕೆ ನ್ಯಾಯಾಲಯ ಸೂಚಿಸ್ಬೋದು. ಸದ್ಯಕ್ಕೆ ಈ ವಿಡಿಯೋವನ್ನು ಜಾಮೀನು ಅರ್ಜಿ ಭಾಗವಾಗಿ ಪರಿಗಣಿಸುವ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಬಂದಿರೋದು ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಏನು ಕುಮಾರಸ್ವಾಮಿ ಅವರು ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ರು, ನ್ಯಾಯಾಧೀಶರ ಎದುರು ಅವರನ್ನು ಹಾಜರುಪಡಿಸಿಲ್ಲ ಮಹಿಳೆಯನ್ನು ಕಿಡ್ನಾಪ್ ಆದಂಥ ಸಂತ್ರಸ್ತೆಯನ್ನು ಅಂತೇಳಿ. ಅದಕ್ಕೆ ಪೂರಕವೆಂಬಂತೆ ಕೇವಲ 161 ಸ್ಟೇಟ್ಮೆಂಟ್ ಅಂದರೆ ಪೊಲೀಸರ ಎದುರು ಮಾತ್ರ ಹೇಳಿಕೆಯನ್ನು ದಾಖಲು ಮಾಡಿರ್ತಕ್ಕಂಥದ್ದು, ನ್ಯಾಯಾಧೀಶರ ಎದುರು 164 ಸ್ಟೇಟ್ಮೆಂಟ್ ಈ ಪ್ರಕರಣದಲ್ಲಿ ಆಗಿಲ್ಲ. ಜೊತೆಗೆ ಈ ಒಂದು ಕೇಸ್ನಲ್ಲಿ SIT ಅಧಿಕಾರಿಗಳ ಮೇಲೆ ಆರೋಪ ಕೇಳಿ ಬರ್ತಾ ಇದ್ದು, ಈಗ ಈ ಮಹಿಳೆಯಿಂದಲೂ ಇದೇ ರೀತಿ ಮಾಡಿಸಿದಾರ ಅನ್ನೋ ಒಂದು ಅನುಮಾನವನ್ನು ಈ ಒಂದು ವಿಡಿಯೋ ಹುಟ್ಟಾಕಿರ್ತಕ್ಕಂಥದ್ದು. ಆದರೆ ಈ ನ್ಯಾಯಾಲಯದಲ್ಲಿ ನಾಳೆ ಯಾವ ರೀತಿ ಇದು ಸ್ವೀಕೃತಿ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ವಿಡಿಯೋ ಯಾವ ದಿಕ್ಕನ್ನು ಕೊಡುತ್ತೆ ಅನ್ನೋದು ನಿರ್ಧಾರ ಆಗುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗರಾಜ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ.